Hello my dear students, my name is Rahim. Today in this class, we are discussing about the class 11th mathematics chapter name is differentiation. Let's see, so differentiation is the basic of calculus. Before we going to discussing about the differentiation, ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಮ್ಯಾಥಮೆಟಿಕ್ಸ್ ನ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಅದನ್ನು ನೀವು ಸಾಲ್ವ್ ಮಾಡುವಾಗ ಪ್ರಾಮಾಣಿಕತೆಯಿಂದ ಎಫರ್ಟ್ ಹಾಕ್ರಿ. ಆ ಎಫರ್ಟ್ ನಿಮ್ಗೆ ಸಕ್ಸಸ್ಫುಲ್ ಕಡೆಗೆ ತಗೊಂಡೋಗುತ್ತೆ. ಈಗ ನೀವು ಪ್ರಾಬ್ಲಮ್ ಅನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ನಿಮ್ಗೆ ಏನ್ ಅನ್ಸ್ತಾ ಇರುತ್ತೆ, ಅದು ಸ್ವಲ್ಪ ಟಫ್ ಅನ್ಸ್ತಾ ಇರುತ್ತೆ. ಯಾಕೆ ಟಫ್ ಅನ್ಸ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಅದ್ರದ್ದು ಬಗ್ಗೆ ಬೇಸಿಕ್ ಗೊತ್ತಿರಲ್ಲ. ನೀವು ಫಸ್ಟ್ ಬೇಸಿಕ್ ಅನ್ನು ಅಂಡರ್ಸ್ಟೂಡ್ ಮಾಡ್ಕೋರಿ. ಅಂದ್ರೆ ಇಂಟ್ರೊಡಕ್ಷನ್ ಇಂದ ಯಾವುದೇ ಒಂದು ಚಾಪ್ಟರ್ ಅಲ್ಲಿ, ಮ್ಯಾಥಮೆಟಿಕ್ಸ್ ಚಾಪ್ಟರ್ ಅಲ್ಲಿ, ಅದು ಇಂಟ್ರೊಡಕ್ಷನ್ ಇಂದನೇ ಸ್ಟಾರ್ಟ್ ಮಾಡಿ. ಈ ಇಂಟ್ರೊಡಕ್ಷನ್ ಇಟ್ ಇಸ್ ದಿ ಬೇಸ್ಮೆಂಟ್ ಆಫ್ ಎವ್ರಿ ಚಾಪ್ಟರ್. ಅಂದ್ರೆ ಯಾವುದೇ ಒಂದು ಚಾಪ್ಟರ್ ಅಲ್ಲಿ ಆ ಚಾಪ್ಟರ್ ಅಲ್ಲಿ ನೀವು ಕಲಿಬೇಕಂದ್ರೆ ಅದರದ್ದು ಇಂಟ್ರೊಡಕ್ಷನ್ ನೀವು ಸ್ವಲ್ಪ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟ್ ಆಗಿ ಮ್ಯಾಥಮೆಟಿಕ್ಸ್ ನ ಆ ಕಂಪ್ಲೀಟ್ ಚಾಪ್ಟರ್ ಅಂಡರ್ಸ್ಟೂಡ್ ಆಗುತ್ತೆ. ಓಕೆ, ಸೊ ಈಗ ನಾವು ಟೈಮ್ ವೇಸ್ಟ್ ಮಾಡದೆ ಸೊ ಡಿಫ್ರೆನ್ಶಿಯೇಷನ್ ಚಾಪ್ಟರ್ ನ ಬೇಸಿಕ್ ಏನು ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸೊ ಇಲ್ಲಿ ಡಿಫ್ರೆನ್ಶಿಯೇಷನ್ ಅಂದ್ರೆ ಏನು ಅದು ಮೊದಲು ನಮ್ಗೆ ಗೊತ್ತಿರಬೇಕು. ವಾಟ್ ಈಸ್ ಡಿಫ್ರೆನ್ಶಿಯೇಷನ್? ಸೊ ವಾಟ್ ಈಸ್ ದ ರೂಲ್ಸ್ ಆಫ್ ಡಿಫ್ರೆನ್ಶಿಯೇಷನ್? ಸೊ ಹೌ ಟು ಅಪ್ಲೈ ಅಂಡ್ ವೇರ್ ಟು ಅಪ್ಲೈ, ಇದು ನಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಸೊ ಮೊದಲು ನಾವು ಡಿಫ್ರೆನ್ಶಿಯೇಷನ್ ಅಂದ್ರೆ ಏನು ಅದು ನೋಡೋಣ. What is differentiation? So ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ ಇಮ್ಯಾಜಿನ್ ದಟ್ ನಾನು ಒಂದು ಇಲ್ಲಿ ಬಿಗ್ ಪಾರ್ಟ್ ಅನ್ನು ತಗೊಳ್ತೇನೆ. ಇದೊಂದು ಬಿಗ್ ಪಾರ್ಟ್, ಯಾವುದೇ ಒಂದು ವಸ್ತುವಿನ ಒಂದು ಬಿಗ್ ಪಾರ್ಟ್. ಈ ಬಿಗ್ ಪಾರ್ಟ್ ಅನ್ನು ನಾನು ಬ್ರೇಕ್ ಮಾಡ್ತೀನಿ. ಬ್ರೇಕ್ ಅಂದ್ರೆ ಬ್ರೇಕ್ ಮಾಡ್ತೀನಿ, ಸ್ಮಾಲ್ ಪೀಸಸ್ ಆಗಿ ಬ್ರೇಕ್ ಮಾಡ್ತೀನಿ. ಅಂದ್ರೆ ಇಲ್ಲಿ ಒಂದು ಸ್ಮಾಲ್ ಪೀಸ್ ಆಗಿ ಬ್ರೇಕ್ ಮಾಡಿ ಒಂದು ಹೊರಗೆ ತೆಗೆದೆ. ಸೊ ಇದನ್ನೇ ನಾನು ಬಿಗ್ ಪಾರ್ಟ್ ಇಂದ ಬ್ರೇಕ್ ಮಾಡಿ ಆ ಸ್ಮಾಲ್ ಪೀಸ್ ಆಗಿ ಏನ್ ಕನ್ವರ್ಟ್ ಮಾಡಿದೀನಿ, ಇದಕ್ಕೇನೆ ನಾವೇನಂತ ಹೇಳ್ತೀವಿ ಡಿಫ್ರೆನ್ಶಿಯೇಷನ್. ಡಿಫ್ರೆನ್ಶಿಯೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ process of finding the derivatives, or it is the process of rate of change of function with respect to variable. This is the definition or meaning of the differentiation. ಅದೇನು ಹೇಳ್ತಾ ಇದೆ ನೋಡಿ. It is the process of finding the derivatives. ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಡಿಫ್ರೆನ್ಶಿಯೇಷನ್ ಡೆರಿವೇಟಿವ್ಸ್ ಗೆ ಏನ್ ಡಿಫರೆನ್ಸ್ ಇದೆ? ಡಿಫ್ರೆನ್ಶಿಯೇಷನ್ ಅಲ್ಲಿ ಡೆರಿವೇಟಿವ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ನಾನೇನ್ ತಗೊಂಡಿದ್ದೆ, ಇಲ್ಲಿ ಒಂದು ಬಿಗ್ ಪಾರ್ಟ್ ತಗೊಂಡಿದ್ದೆ. ಆ ಬಿಗ್ ಪಾರ್ಟ್ ಅನ್ನ ನಾನೇನ್ ಮಾಡಿದೆ, ಬ್ರೇಕ್ ಮಾಡಿ ಏನ್ ಮಾಡಿದೆ, ಸ್ಮಾಲ್ ಪೀಸಸ್ ಆಗಿ ಕನ್ವರ್ಟ್ ಮಾಡಿದೆ. ಈ ಬಿಗ್ ಪಾರ್ಟ್ ಅನ್ನು ನಾನು ಸ್ಮಾಲ್ ಪೀಸಸ್ ಆಗಿ ಕನ್ವರ್ಟ್ ಮಾಡಿದ್ದೆ. ಫೈನಲ್ ಆಗಿ ನಮ್ಗೆ ಏನ್ ಇಲ್ಲಿ ರಿಸಲ್ಟ್ ಬಂದಿದೆ, ದಟ್ ಈಸ್ ನೋನ್ ಆಸ್ ಡೆರಿವೇಟಿವ್. ಡೆರಿವೇಟಿವ್ಸ್ ನಥಿಂಗ್ ಬಟ್ ರಿಸಲ್ಟ್. ಫೈನಲ್ ಆಗಿ ನಮ್ಗೆ ಏನ್ ಸಿಗುತ್ತೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಡೆರಿವೇಟಿವ್ ಅಂತ ಹೇಳ್ತೀವಿ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ದ ಮೀನಿಂಗ್ ಅಲ್ಲಿ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದಿ ಡೆರಿವೇಟಿವ್ಸ್, ಇದೊಂದು ಪ್ರೊಸೆಸ್. ಫೈಂಡ್ ಮಾಡ್ತಾ ಇದ್ದೀನಿ. ಏನ್ ಫೈಂಡ್ ಮಾಡ್ತಾ ಇದ್ದೀನಿ? ಡೆರಿವೇಟಿವ್ಸ್ ಅನ್ನು ಫೈಂಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೇನಂತ ಹೇಳ್ತೀನಿ ಇಲ್ಲಿ, ಈ ಕಂಪ್ಲೀಟ್ ಪ್ರೊಸೆಸ್ ಗೆ ಡಿಫ್ರೆನ್ಶಿಯೇಷನ್. ಸೊ ಅಥವಾ ಇನ್ನೊಂದು ರೀತಿಯಲ್ಲಿ ಇದನ್ನು ನಾವು ಡಿಫೈನ್ ಮಾಡಬಹುದು. ಸೊ ಅದೇನು,
It's a process of rate of change of function, rate of change of function with respective variable, with respective variable. ಅಂದ್ರೆ ಇದನ್ನೇ ನಾನು ಎಕ್ಸಾಂಪಲ್ ಏನ್ ತಗೊಂಡಿದ್ದೆ ಇದನ್ನೇ ನಾನು ಮೆಥಮೆಟಿಕಲ್ ಹೇಳ್ತೀನಿ. ಇದು ಬಿಗ್ ಪಾರ್ಟ್ ಏನಿದೆ ಇದೊಂದು ಫಂಕ್ಷನ್ ಅಂತ ಇಮೇಜಿನ್ ಮಾಡ್ಕೊಳ್ಳಿ. ದಿಸ್ ಇಸ್ ದಿ ಫಂಕ್ಷನ್. ಈ ಫಂಕ್ಷನ್ ಅನ್ನು ನಾನೇನ್ ಮಾಡಿದೆ ವಿತ್ ರೆಸ್ಪೆಕ್ಟಿವ್ ವೇರಿಯೇಬಲ್ ಅದನ್ನೇನ್ ಮಾಡಿದೆ ಬ್ರೇಕ್ ಮಾಡಿ ಸ್ಮಾಲ್ ಫಂಕ್ಷನ್ ಆಗಿ ಏನ್ ಮಾಡಿದೆ ಪಾರ್ಟ್ ಆಗಿ ಏನ್ ಮಾಡಿದೆ ಈ ಫಂಕ್ಷನ್ ನ ಸ್ಮಾಲ್ ಪಾರ್ಟ್ ಆಗಿ ಏನ್ ಮಾಡಿದೆ ನಾನು ಕನ್ವರ್ಟ್ ಮಾಡಿದೆ. ಅದಕ್ಕೆ ನಾನು ಏನಂತ ಹೇಳ್ತೀನಿ ಈ ಒಂದು ಪ್ರೊಸೆಸ್ಸಿಗೆ ಡಿಫ್ರೆನ್ಶಿಯೇಷನ್ ಅಂತ ಹೇಳ್ತೀವಿ. ಸೊ ಈಗ ಡಿಫ್ರೆನ್ಶಿಯೇಷನ್ ನಿಮ್ಗೆ ಮೀನಿಂಗ್ ಗೊತ್ತಾಯ್ತು. ಇದರದ್ದು ರೂಲ್ಸ್ ಏನು ಅದು ನೋಡೋಣ. ಸೊ ರೂಲ್ಸ್ ಆಫ್ ಡಿಫ್ರೆನ್ಶಿಯೇಷನ್. ಓಕೆ, ಸೊ ಡಿಫ್ರೆನ್ಶಿಯೇಷನ್. ಸೊ ರೂಲ್ಸ್ ನೋಡೋಕ್ಕಿಂತ ಮುಂಚೆ ನಾವು ಹೌ ಟು ರೆಪ್ರೆಸೆಂಟ್ ದಿ ಡಿಫ್ರೆನ್ಶಿಯೇಷನ್ ಅನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಅದನ್ನ ಸ್ವಲ್ಪ ನೋಡೋಣ. ಸೊ ಡಿ ಆಫ್ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಡಿ ಆಫ್ ಫಂಕ್ಷನ್ is to be differentiated is divided by d of function, sorry, d of variable with respect to in which function is differentiated. This is the representation of differentiation. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ ತಗೋರಿ. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಇದೊಂದು ಫಂಕ್ಷನ್. ಇಲ್ಲಿ ವೇರಿಯೇಬಲ್ ಯಾವ್ದು ತಗೊಂಡಿದ್ದೀನಿ ನಾನು ಎಕ್ಸ್ ವೇರಿಯೇಬಲ್ ತಗೊಂಡಿದ್ದೀನಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ಒಂದು ಫಂಕ್ಷನ್ ಕೊಡ್ತಾ ಇದ್ದೀನಿ ಇಲ್ಲಿ ಏನಂತ ಎಕ್ಸ್ ಸ್ಕ್ವೇರ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಸೊ ಹಾಗಿದ್ರೆ ಇದೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡಬಹುದು ಅಥವಾ ಡಿಫ್ರೆನ್ಶಿಯೇಟ್ ಮಾಡುವಾಗ ಯಾವ ರೀತಿ ಬರ್ಕೋಬೇಕು ಅನ್ನೋದು ನೋಡಿ. ಸೊ ಇಲ್ಲಿ ಏನಾಗುತ್ತೆ ಡಿ ಆಫ್ ಫಂಕ್ಷನ್ ಯಾವ್ದು ಇಲ್ಲಿ ಡಿ ಆಫ್ ಫಂಕ್ಷನ್ ಯಾವುದು ಎಕ್ಸ್ ಸ್ಕ್ವೇರ್. ಸೊ ಡಿ ಆಫ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಇಸ್ ಡಿವೈಡೆಡ್ ಬೈ ಡಿ ಆಫ್ ವೇರಿಯೇಬಲ್. ಡಿ ಆಫ್ ವೇರಿಯೇಬಲ್ ಯಾವುದು ವೇರಿಯೇಬಲ್ ಇಲ್ಲಿ ತಗೊಂಡಿದ್ದು ಎಕ್ಸ್ ತಗೊಂಡಿದೀವಿ. ಸೊ ಅದಕ್ಕೆ ಇದೇನಾಗುತ್ತೆ ಇದನ್ನು ಈ ರೀತಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಿ ಬೈ ಡಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಇದು ರೆಪ್ರೆಸೆಂಟೇಷನ್ ಆಗ್ತದೆ. ಈಗ ಇದು ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ರೆಪ್ರೆಸೆಂಟೇಷನ್ ಮಾಡ್ಬೇಕಂದ್ರೆ ಈ ತರ ನಾವು ಡಿಫ್ರೆನ್ಶಿಯೇಷನ್ ಎಂದು ಮಾಡ್ತೀವಿ. ಈ ತರ ಬರ್ಕೋಬೇಕು. ಡಿ ಆಫ್ ಫಂಕ್ಷನ್ ಇಸ್ ಟು ಬಿ ಡಿಫ್ರೆನ್ಶಿಯೇಟೆಡ್ ಡಿವೈಡೆಡ್ ಬೈ ಡಿ ಆಫ್ ವೇರಿಯೇಬಲ್ ವಿತ್ ರೆಸ್ಪೆಕ್ಟಿವ್ ಫಂಕ್ಷನ್ ಇಸ್ ಡಿಫ್ರೆನ್ಶಿಯೇಷನ್. ಯಾವುದೇ ಒಂದು ಫಂಕ್ಷನ್ ಇರಲಿ ಆ ಫಂಕ್ಷನ್ ಆ ವೇರಿಯೇಬಲ್ ನ ರೆಸ್ಪೆಕ್ಟಿವ್ ಅಲ್ಲಿ ಇರುತ್ತೆ. ಯಾವುದೇ ಒಂದು ಫಂಕ್ಷನ್ ಇರಲಿ ಆ ವೇರಿಯೇಬಲ್ ನ ರೆಸ್ಪೆಕ್ಟಿವ್ ಅಲ್ಲಿ ಇರುತ್ತೆ. ಓಕೆ, ಸೊ ಈಗ ನಾವು ಆ ರೂಲ್ಸ್ ಏನಿದೆ ಅದು ನೋಡೋಣ. ರೂಲ್ಸ್ ಆಫ್ ಡಿಫ್ರೆನ್ಶಿಯೇಷನ್. ಕೆಲವೊಂದು ಇಲ್ಲಿ ಫಾರ್ಮುಲಾಸ್ ಬರ್ತವೆ, ಕೆಲವೊಂದು ರೂಲ್ಸ್ ಬರ್ತವೆ. ಅದನ್ನು ಕಂಪ್ಲೀಟ್ ಆಗಿ ನೋಡೋಣ. ಸೊ ಫಸ್ಟ್ ಇಲ್ಲಿ ಡಿಫ್ರೆನ್ಶಿಯೇಷನ್ ಮಾಡಿದಾಗ ಏನೇನು ಆನ್ಸರ್ ಬರುತ್ತೆ, ಅದ್ರ ಸೊಲ್ಯೂಷನ್ ಏನ್ ಬರುತ್ತೆ ಅದು ನೋಡೋಣ. ಫಸ್ಟ್ ಡೆರಿವೇಟಿವ್ಸ್ ಏನಾಗುತ್ತೆ ಅದು ನೋಡೋಣ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದ್ರೆ ಇದೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ಆ ಫಂಕ್ಷನ್ ಯಾವ ಫಾರ್ಮೆಟ್ ಅಲ್ಲಿ ಇದೆ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಪವರ್ ರೂಲ್.
ಪವರ್ ರೂಲ್. ಪವರ್ ರೂಲ್ ಅಂತ ಹೇಳ್ತೀವಿ. ಪವರ್ ರೂಲ್ ಅಂದ್ರೆ ಇಲ್ಲಿ ಪವರ್ ಏನಿದೆ, ಎನ್ ಇದೆ. ಸೊ ಅದಕ್ಕೆ ಈ ತರ ಪವರ್ ಫಾರ್ಮೆಟ್ ಅಲ್ಲಿ ಇದ್ದಾಗ, ಎಕ್ಸ್ಪೋನೆಂಟ್ ಫಾರ್ಮೆಟ್ ಅಲ್ಲಿ ಇದ್ದಾಗ ಇದನ್ನ ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅನ್ನೋದು ನೋಡೋಣ. ಸೊ ಈ ತರ ಫಾರ್ಮೆಟ್ ಅಲ್ಲಿ ಇದ್ರೆ ಸೊ ಏನಾಗುತ್ತೆ, ಇದರದ್ದು ಡೆರಿವೇಟಿವ್ ಏನಾಗುತ್ತೆ ಗೊತ್ತಾ? ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇದೇನಾಗುತ್ತೆ, ಸೊ ಇಲ್ಲಿ ಪವರ್ ಕೆಳಗಡೆ ಬರುತ್ತೆ. ಪವರ್ ಅಂದ್ರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್, ಪವರ್ ಅಲ್ಲಿ ಏನಾಗುತ್ತೆ, 1 ಮೈನಸ್ ಆಗುತ್ತೆ, n minus 1. This is the derivative of x to the power of n. So differentiation of x to the power of n is equals to n into x to the power of n minus 1. ಇಲ್ಲಿ ಏನ್ ಮಾಡ್ಬೇಕು ನೀವು, ಈ ತರ ಫಾರ್ಮೆಟ್ ಅಲ್ಲಿ ಇದ್ದಾಗ n ಅಂದ್ರೆ ಪವರ್ ಅನ್ನು ಕೆಳಗಡೆ ತಗೊಂಬರ್ರಿ. ನೆಕ್ಸ್ಟ್ ಎಕ್ಸ್ ವೇರಿಯೇಬಲ್ ಆಸ್ ಇಟ್ ಇಸ್ ಪುಟ್ ಮಾಡಿ, ಪವರ್ ಅಲ್ಲಿ 1 ಮೈನಸ್ ಮಾಡ್ಬಿಡಿ. ಈ ತರ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಡೆರಿವೇಟಿವ್ ಸಿಗುತ್ತೆ. ಈ ಫಾರ್ಮೆಟ್ ಅಲ್ಲಿ ಇದ್ದಾಗ ಈ ತರ ಈ ರೂಲ್ ಅನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಎಕ್ಸ್ ಟು ದಿ ಪವರ್ ಆಫ್ 5, ಎಕ್ಸ್ ಟು ದಿ ಪವರ್ ಆಫ್ 5 ಇದರದ್ದು ಡಿಫ್ರೆನ್ಶಿಯೇಟ್ ಮಾಡ್ರಿ. ಈ ಎಕ್ಸಾಂಪಲ್ ನ ಡೆರಿವೇಟಿವ್ಸ್ ಅನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ, ಸೊ ಇದನ್ನು ಈ ಫಂಕ್ಷನ್ ಅನ್ನು ಕೊಟ್ಟಿದ್ದಾರೆ, ಇದನ್ನ ಏನ್ ಬರ್ಕೊಂತೀರಾ ನೀವು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಇಲ್ಲಿ ಪವರ್ ಕೆಳಗಡೆ ಬರುತ್ತೆ. ಪವರ್ ಕೆಳಗಡೆ ಅಂದ್ರೆ 5 ಇಂಟು ಎಕ್ಸ್ ಟು ದಿ ಪವರ್ ಆಫ್, ಪವರ್ ಅಲ್ಲಿ 1 ಮೈನಸ್ ಮಾಡಿ, 5 ಮೈನಸ್ 1. ಇಲ್ಲಿ ಏನಾಗುತ್ತೆ ಆನ್ಸರ್, 5 ಇಂಟು ಎಕ್ಸ್ ಟು ದಿ ಪವರ್ ಆಫ್ 4. ದಿಸ್ ಇಸ್ ದಿ ಫೈನಲ್ ಆನ್ಸರ್. ಸಿಂಪಲ್ ಇದೆ, ಜಾಸ್ತಿ ಯೋಚನೆ ಮಾಡೋದೇನಿಲ್ಲ, ಸರಿಯಾಗಿ ಅಂಡರ್ಸ್ಟೂಡ್ ಮಾಡ್ಕೋರಿ, ಸಿಂಪಲ್ ಆಗಿದೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೋಣ. ಎಕ್ಸ್ ಟು ದಿ ಪವರ್ ಆಫ್ -1, ಎಕ್ಸ್ ಟು ದಿ ಪವರ್ ಆಫ್ -1. ಸೊ ಇದು ಎಕ್ಸ್ ಟು ದಿ ಪವರ್ ಆಫ್ -1 ಅಂತ ಅವ್ರು ಕೊಟ್ಟಿದ್ದಾರೆ, ಇದೊಂದು ಫಂಕ್ಷನ್. ಇದರದ್ದು ಡೆರಿವೇಟಿವ್ ಏನಾಗುತ್ತೆ ನೋಡ್ರಿ. ಸೊ ಇದನ್ನ ಯಾವ ರೀತಿ ಬರ್ಕೊಂತೀರಾ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ -1 ಇಸ್ ಈಕ್ವಲ್ಸ್ ಟು, ಈ ಪವರ್ ಏನ್ ಬರುತ್ತೆ ಕೆಳಗಡೆ ಬರುತ್ತೆ, ಪವರ್ ಅಂದ್ರೆ -1 ಇದೆ, -1 ಇಂಟು ಎಕ್ಸ್ ಟು ದಿ ಪವರ್ ಆಫ್ -1. ಅದರಲ್ಲಿ ಪವರ್ ಅಲ್ಲಿ ಏನಾಗ್ತಾ ಇದೆ, -1 ಆಗ್ತಾ ಇದೆ, ಅಂದ್ರೆ ಇಸ್ ಈಕ್ವಲ್ಸ್ ಟು ಮೈನಸ್ ಎಕ್ಸ್ -1 ಏನಾಗುತ್ತೆ, -2. ಸೊ ದಿಸ್ ಇಸ್ ದಿ ಫೈನಲ್ ಸೊಲ್ಯೂಷನ್. ಓಕೆ, ಈ ತರ ನೀವು ಮಾಡ್ತೀರಾ. ಸೊ ಇದೇ ರೀತಿ ನಾವು ಒಂದು ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ನಂಬರ್ 3. ಸೊ ಫೈಂಡ್ ದಿ ಡೆರಿವೇಟಿವ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಹಾಫ್, ಎಕ್ಸ್ ಟು ದಿ ಪವರ್ ಆಫ್ ಹಾಫ್. ಈ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪವರ್ ಏನ್ ಕೊಟ್ಟಿದ್ದಾರೆ, ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಸೊಲ್ಯೂಷನ್ ಮಾಡೋದು ಹೇಗೆ, ಸೊ ಇದನ್ನ ಯಾವ ರೀತಿ ಬರ್ಕೊಂತೀರಾ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಹಾಫ್ ಇಸ್ ಈಕ್ವಲ್ಸ್ ಟು, ಪವರ್ ಏನ್ ಬರುತ್ತೆ ಕೆಳಗಡೆ ಬರುತ್ತೆ, ಸೊ ಹಾಫ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಹಾಫ್ -1. ಸೊ ಪವರ್ ಅಲ್ಲಿ ಏನ್ ಮಾಡ್ತೀರಾ, 1 ಮೈನಸ್ ಮಾಡ್ತೀರಾ. ಸೊ ಇದು ಏನಾಗುತ್ತೆ, ಸೊ ಹಾಫ್ ಎಕ್ಸ್ ಟು ದಿ ಪವರ್ ಆಫ್, ಅಂದ್ರೆ ಇಲ್ಲಿ ಹಾಫ್ -1, 1 ಅಲ್ಲಿ ಹಾಫ್ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ಎಲ್ಸಿಎಂ ತಗೋಬಹುದು, ಎಲ್ಸಿಎಂ ಏನಾಗುತ್ತೆ, 2 ಆಗುತ್ತೆ, 2 1 minus 2 is equal to -1/2, -1/2. ಸೊ ಏನಾಗುತ್ತೆ, ಇಲ್ಲಿ ಪವರ್ ಅಲ್ಲಿ -1/2. ದಿಸ್ ಇಸ್ ದಿ ಫೈನಲ್ ಆನ್ಸರ್. ಇಲ್ಲಿ ಏನಾಗ್ತಾ ಇದೆ, ಪವರ್ ಅಲ್ಲಿ ಪವರ್ ಅನ್ನು ಅಂದ್ರೆ n ಪ್ಲೇಸ್ ಅಲ್ಲಿ ನೀವು ಫ್ರಾಕ್ಷನ್ ಕೊಟ್ಟಿರ್ಲಿ, ಏನೇ ಕೊಟ್ಟಿರ್ಲಿ, ನೀವು ಈಸಿಯಾಗಿ ಈ ರೂಲ್ ಅನ್ನು ಅಪ್ಲೈ ಮಾಡಿದ್ರೆ, ಪವರ್ ರೂಲ್ ಅನ್ನು ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಏನ್ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಇನ್ನೊಂದು ರೀತಿಯಲ್ಲಿ ಕೇಳಬಹುದು, ಯಾವ ರೀತಿ ಅಂದ್ರೆ ಎಕ್ಸಾಂಪಲ್ ತಗೊಳ್ಳಿ. Find the derivative of x to the power of
3/2. Find the derivative of x to the power of 3/2. ಇದನ್ನು ನೀವು ಯಾವ ರೀತಿ ಬರ್ಕೋಬಹುದು? d by dx of x to the power of 3/2 ಅಂದ್ರೆ ಅದೇ ಸೇಮ್ ಇಲ್ಲಿ ಮಾಡಬಹುದು ನೀವು. ಡೆರಿವೇಟಿವ್ ಏನಾಗುತ್ತೆ? ಪವರ್ ಕೆಳಗಡೆ ಬರುತ್ತೆ 3/2 ಇಂಟು x to the power of 3/2 minus 1 ಅಂದ್ರೆ ಈ LCM ತಗೋತೀರಾ ಏನಾಗುತ್ತೆ? 3/2 LCM 2 ಆಗುತ್ತೆ, ಇದಕ್ಕೆ 2 ಇಂಟು ಆಗುತ್ತೆ, 3 minus 2 ಅಂದ್ರೆ 3/2 x to the power of 1. So this is the solution of the problem. ಈಗ ಸಪೋಸ್ ನಿಮಗೆ ರೂಟ್ ಅಲ್ಲಿ ಕೊಟ್ರೆ ರೂಟ್ ಎಕ್ಸ್, ಈ ರೂಟ್ ಎಕ್ಸ್ ನ ಈ ಒಂದು ಪ್ರಾಬ್ಲಮ್ ತಗೊಳ್ಳೋಣ. ಪ್ರಾಬ್ಲಮ್ ನಂಬರ್ 5. ರೂಟ್ ಎಕ್ಸ್ ನ ಡೆರಿವೇಟಿವ್ ಅನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದು ರೂಟ್ ಎಕ್ಸ್ ನ ಡೆರಿವೇಟಿವ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು. ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ಬಹುದು. ಅಂದ್ರೆ ರೂಟ್ ಎಕ್ಸ್ ಅನ್ನು ಯಾವ ರೀತಿ ಬರ್ಕೋಬಹುದು ಅಂದ್ರೆ, ಒಂದು ಲಾಸ್ ಆಫ್ ಎಕ್ಸ್ಪೋನೆಂಟ್ ಇದೆ. ಏನಂತ? nth ಪವರ್ ಆಫ್ a raised the power of m, nth root of a raised the power of m is equals to, ಈ ತರ ಫಾರ್ಮೆಟ್ ಅಲ್ಲಿ ಇದ್ರೆ ಯಾವ ರೀತಿ ಬರ್ಕೋಬಹುದು? ಇದನ್ನು a raised the power of m by n ಅಂತ ಬರ್ಕೋಬಹುದು. a raised the power of m by n ಅಂತ ಬರ್ಕೋಬಹುದು. ಇಲ್ಲಿ ರೂಟ್ ಅಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಇಲ್ಲಿ 2 ಇರುತ್ತೆ, ಹೌದಿಲ್ಲ? ಸ್ಕ್ವೈರ್ ರೂಟ್ ಅಂತ ಹೇಳ್ತೀವಿ. ಇಲ್ಲಿ 3 ಅಂತ ಬರ್ದ್ರೆ ಏನಾಗುತ್ತೆ? ಕ್ಯೂಬ್ ರೂಟ್ ಆಗುತ್ತೆ. ಇಲ್ಲಿ ಬರ್ದಿದ್ದು ಏನ್ ಬರೆದಿದ್ದಾರೆ ಇವರು? ಜಸ್ಟ್ ಇಲ್ಲಿ 2 ಏನು ಬರ್ದಿಲ್ಲ ಅಂದ್ರೆ 2 ಇರುತ್ತೆ. ಸೊ ಹಾಗಿದ್ರೆ n ಪ್ಲೇಸ್ ಅಲ್ಲಿ ಏನಿದೆ? n ಪ್ಲೇಸ್ ಅಲ್ಲಿ 2 ಇದೆ. m ಪ್ಲೇಸ್ ಅಲ್ಲಿ ಏನಿಲ್ಲ ಅಂದ್ರೂ ಪವರ್ ಏನಿರುತ್ತೆ? 1 ಇರುತ್ತೆ. ಸೊ ಇದನ್ನ ಯಾವ ರೀತಿ ಬರ್ಕೋಬಹುದು? nth ರೂಟ್ ಆಫ್ a raised the power of m ಅಂದ್ರೆ a raised the power of ಏನಾಗುತ್ತೆ? ಸೊ ಅಂದ್ರೆ a ಪ್ಲೇಸ್ ಅಲ್ಲಿ ಏನಿದೆ? ಇಲ್ಲಿ x ಇದೆ. ಸೊ x raised the power of ಏನಾಗುತ್ತೆ? 1/2 ಆಗುತ್ತೆ. x raised the power of 1/2. ಇದನ್ನ x raised the power of n ಫಾರ್ಮೆಟ್ ಅಲ್ಲಿ ಇದೆ. ಈ ಪವರ್ ರೂಲ್ ಅನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಸೊಲ್ಯೂಷನ್ ಸಿಗುತ್ತೆ. ಅರ್ಥ ಆಯ್ತಾ? ಗುಡ್. ಲೆಟ್ಸ್ ನಾವು ಡಿಸ್ಕಸಿಂಗ್ ಅಬೌಟ್ ದಿ ಸೆಕೆಂಡ್. ಇದರಲ್ಲಿನೇ ಸ್ವಲ್ಪ ಅಡಿಷನ್ ರೂಲು, ನೆಕ್ಸ್ಟ್ ಪ್ರಾಡಕ್ಟ್ ರೂಲು ಅದೆಲ್ಲ ಇದೆ, ನೋಡೋಣ. ಈ ತರ ಇದ್ರೆ ನೀವು ಸಿಂಪಲ್ ಆಗಿ ಮಾಡಬಹುದು. ನೆಕ್ಸ್ಟ್ ಇದರಲ್ಲಿನೇ ಅಡಿಷನ್ ರೂಲ್. Addition rule. For example, differentiation of d by dx of u plus v ಫಾರ್ಮೆಟ್ ಅಲ್ಲಿ ಇತ್ತು. ಅಂದ್ರೆ ಯಾವುದೇ ಒಂದು ಫಂಕ್ಷನ್ಸ್ ಕೊಟ್ಟಿದ್ರು, ಆ ಫಂಕ್ಷನ್ಸ್ ಯಾವ ಫಾರ್ಮೆಟ್ ಅಲ್ಲಿ ಇದೆ? u plus v ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಹೇಗ್ ಮಾಡೋದು? ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ? ಇದೊಂದು ಫಂಕ್ಷನ್. ಈ ಒಂದು ಫಂಕ್ಷನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಜಾಯಿಂಟ್ ಮಾಡಿದ್ದಾರೆ. ಅಂದ್ರೆ 2 ಫಂಕ್ಷನ್ಸ್ ಅನ್ನು ಜಾಯಿಂಟ್ ಮಾಡಿದ್ದಾರೆ. ಆ 2 ಫಂಕ್ಷನ್ಸ್ ಅನ್ನು ಜಾಯಿಂಟ್ ಮಾಡಿದಾಗ ಇದರ ಡಿಫರೆನ್ಶಿಯೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ, ಅದ ಡೆರಿವೇಟಿವ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದು ನೋಡ್ರಿ. ಈಗ ಇದರದ್ದು ಯಾವ ರೀತಿ ಬರ್ಕೋಬಹುದು ಅಂದ್ರೆ, ಇಲ್ಲಿ 2 ಫಂಕ್ಷನ್ಸ್ ಇದೆಯಲ್ಲ, 2 ಫಂಕ್ಷನ್ ಅಂದ್ರೆ ಈ ಮೊದಲ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡ್ರಿ, ಫಸ್ಟ್ ಗೆ ಡಿಫರೆನ್ಶಿಯೇಟ್ ಮಾಡ್ರಿ, ಆಮೇಲೆ ಪ್ಲಸ್ ಇಟ್ಟು ಇದಕ್ಕೂ ಏನ್ ಮಾಡ್ರಿ? ಡಿಫರೆನ್ಶಿಯೇಟ್ ಮಾಡ್ರಿ. ಯಾವ ತರ? ಇದನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ d by dx of u plus d by dx of v. ಈ ತರ ನೀವು ಡಿಫರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಪ್ರಾಬ್ಲಮ್ ಅನ್ನು ನೀವು ಸೊಲ್ಯೂಷನ್ ಮಾಡಬಹುದು. ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಈಸ್ ಫೈಂಡ್ ದಿ ಡೆರಿವೇಟಿವ್ ಆಫ್ x square plus cos x. x square plus cos x. ಇಲ್ಲಿ ಇದನ್ನು ನಾವು ಡಿಫರೆನ್ಶಿಯೇಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಡೆರಿವೇಟಿವ್ಸ್ ಅನ್ನು ಡಿಫರೆನ್ಶಿಯೇಟ್ ಮಾಡಿರುವಂತಹ ಡೆರಿವೇಟಿವ್ಸ್ ಅನ್ನು ನೋಡೋಣ. ಅದೊಂದು ಇಂಪಾರ್ಟೆಂಟ್. d by dx of e to the power of x ಅಂದ್ರೆ
ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇತ್ತಂದ್ರೆ ಇದ್ರದ್ದು ಡೆರಿವೇಟಿವ್ ಏನಾಗುತ್ತೆ ಇ ಟು ದಿ ಪವರ್ ಆಫ್ ಎಕ್ಸ್ ಆಗುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಇ ಟು ದಿ ಪವರ್ ಆಫ್ ಎಕ್ಸ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಡಿಫರೆನ್ಸಿಯೇಷನ್ ಆಫ್ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 1 by x ಆಗುತ್ತೆ. 1 by x ಅಂದ್ರೆ log x ನ ಡಿಫರೆನ್ಸಿಯೇಷನ್ ಏನು 1 by x. ಸೊ ಅದೇ ತರ ಥರ್ಡ್ ಒನ್ d by dx of sin x. sin x ನ ಡಿಫರೆನ್ಸಿಯೇಷನ್ ಏನಾಗುತ್ತೆ cos x ಆಗುತ್ತೆ. cos x. ನೆಕ್ಸ್ಟ್ ಫೋರ್ತ್ ಒನ್ d by dx of cos x. d by dx of cos x. So differentiation of cos x ಏನಾಗುತ್ತೆ minus sin x. ಸೊ ಇವೆಲ್ಲ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇವೆಲ್ಲ ಫಾರ್ಮುಲಾಸ್ ಡೆರಿವೇಟಿವ್ಸ್ ಅನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ಡೆರಿವೇಟಿವ್ಸ್ ನಿಮ್ಗೆ ಗೊತ್ತಿದ್ರೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಇದೇ ಗೊತ್ತಿಲ್ಲ ಅಂದ್ರೆ ಇದು ನಿಮಗೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್. ಈಗ sin x ಆಯ್ತು, cos x ಆಯ್ತು, ನೆಕ್ಸ್ಟ್ ಯಾವ್ದು ಬರುತ್ತೆ tan x. d by dx of tan x. d by dx of ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ tan x is equals to sec square x. ಏನಾಗುತ್ತೆ sec square x ಆಗುತ್ತೆ. ಅಂದ್ರೆ tan x ನ ಡಿಫರೆನ್ಸಿಯೇಷನ್ sec square x. ಸೊ ಅದೇ ತರ ಸಿಕ್ಸ್ತ್ ಒನ್ d by dx of tan ಆದ ನಂತರ ಯಾವುದು cot x. d by dx of cot x is equals to minus cosec square x. ಸೊ ಅದೇ ತರ ಇಲ್ಲಿ ನಾನು ಬರಿತಾ ಇದ್ದೇನೆ. ಸೊ ಇಲ್ಲಿ ಮೇಲೆ ಬರಿತೀನಿ ನೋಡಿ. ಸೆವೆಂತ್ ಒನ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್ ಆದ ನಂತರ ಯಾವ್ದು ಬರುತ್ತೆ ಸೆಕ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಸೆಕ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಸೆಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. This is the differentiation of sec x. So differentiation of sec x ನ ಡೆರಿವೇಟಿವ್ ಏನಾಗುತ್ತೆ sec x into tan x. ಇದು ನೆನ್ಪಿಟ್ಕೋಬೇಕು. ಓಕೆ, ಏಳth ಒನ್. So d by dx of cosec x is equals to minus cosec x into cot x. ಸೊ ಈ 8 ಡೆರಿವೇಟಿವ್ ಇನ್ನೊಂದಿದೆ, ಅದೊಂದು ಫೈನಲ್ ಆಗಿ ಹೇಳ್ತೀನಿ. ನೈನ್ತ್ ಒನ್ ಈಸ್ d by dx of ಕಾನ್ಸ್ಟೆಂಟ್ k. ಅಂದ್ರೆ ಯಾವುದೇ ಕಾನ್ಸ್ಟೆಂಟ್ ವ್ಯಾಲ್ಯೂ ನ ಡಿಫರೆನ್ಸಿಯೇಷನ್ ಏನಾಗುತ್ತೆ ಈಸ್ ಆಲ್ವೇಸ್ ಬಿ ಝೀರೋ. ಏನಾಗಿರುತ್ತೆ ಝೀರೋ ಆಗಿರುತ್ತೆ. ಕಾನ್ಸ್ಟೆಂಟ್ ವ್ಯಾಲ್ಯೂವಿನ ಡಿಫರೆನ್ಸಿಯೇಷನ್ ಈಸ್ ಝೀರೋ. ಸೊ ಎಲ್ಲ 9 ಏನಿದಾವೆ ಈ 9 ಡೆರಿವೇಟಿವ್ಸ್ ಅನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಈಗ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಡಿಫರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಇ ಎಕ್ಸ್ ಏನಾಗುತ್ತೆ ಡಿಫರೆನ್ಸಿಯೇಷನ್ ಆಫ್ ಇ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ಎಕ್ಸ್ ಆಗುತ್ತೆ. ಡಿಫರೆನ್ಸಿಯೇಷನ್ ಆಫ್ ಡಿ ಎಕ್ಸ್ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 by x. ಅದೇ ತರ ಡಿಫರೆನ್ಸಿಯೇಷನ್ ಆಫ್ sin x ಇಸ್ ಈಕ್ವಲ್ಸ್ ಏನಾಗುತ್ತೆ cos x. ಡಿಫರೆನ್ಸಿಯೇಷನ್ ಆಫ್ cos x ಇಸ್ ಈಕ್ವಲ್ಸ್ ಟು minus sin x. Differentiation of tan x is equals to sec square x, and differentiation of cot x is equals to minus cosec square x, and differentiation of sec x is equals to sec x into tan x. Differentiation of cosec x is equals to minus cosec x into cot x, and differentiation of any constant is equals to ಏನಾಗಿರುತ್ತೆ 0 ಆಗಿರುತ್ತೆ. ಇಲ್ಲಿ ಮೈನಸ್ ಎಲ್ಲಿ ಬರ್ತಾ ಇದೆ ಸ್ವಲ್ಪ ನಾವು ಅಬ್ಸರ್ವ್ ಮಾಡೋಣ. ಎಲ್ಲಿ ಕೋ ಅಂದ್ರೆ ಕೋ ಅಂತ ಎಲ್ಲಿ ಬರ್ತಾ ಇದೆ ಸಿ. ಸ್ಟಾರ್ಟಿಂಗ್ ಫ್ರಮ್ ಸಿ ಅಂದ್ರೆ ಸಿ ಅಂದ್ರೆ ಯಾವ್ದು ಸ್ಟಾರ್ಟ್ ಆಗುತ್ತೆ ಒಂದು cos x ಆಗುತ್ತೆ, ಒಂದು cot x ಆಗುತ್ತೆ, ಇನ್ನೊಂದು ಯಾವ್ದಾಗುತ್ತೆ cosec x ಆಗುತ್ತೆ. cos cot cosec ಈ ಸಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಆ ಸಿ ಇಂದ ಸ್ಟಾರ್ಟ್ ಆಗುವಂತಹ ಫಂಕ್ಷನ್ ಇಲ್ಲಿ ಏನಾಗ್ತಾ ಇದೆ ಆ ಮೈನಸ್ ಸೈನ್ ಬರ್ತಾ ಇದೆ. ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಎಲ್ಲಿ ಸಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಮೈನಸ್ ಇಂದ ಅದರ ಡೆರಿವೇಟಿವ್ ಏನಾಗ್ತಾ ಇದೆ ಮೈನಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಆ ಮೈನಸ್ ಆಗ್ತಾ ಇದೆ, ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ. ಓಕೆ, ಸೊ ಎಲ್ಲ ಡೆರಿವೇಟಿವ್ಸ್ ನೀವು ನೋಡಿದೀರಾ. ಈಗ ನಾನು
ಎಡಿಷನ್ ರೂಲ್ ಅಲ್ಲಿ ನಾನು ನಿಮ್ಗೆ ಈಗ ಬರೋಣ. ಎಡಿಷನ್ ರೂಲ್ ಅಲ್ಲಿ ಏನಿದೆ, ಎಡಿಷನ್ ರೂಲ್ ಅಲ್ಲಿ ಫಸ್ಟ್ ಏನಿದೆ, ಯಾವುದೇ ಒಂದು ಡಿಫ್ರೆನ್ಶಿಯೇಷನ್ ಕೊಟ್ಟಾಗ ಟೂ ಫಂಕ್ಷನ್ ಜಾಯಿಂಟ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡ್ರಿ ಅಂತ ಹೇಳಿದಾಗ, ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ ಅದು ಡಿ ಬೈ ಡಿ ಎಕ್ಸ್ ಆಫ್ ಯು ಪ್ಲಸ್ ವಿ ಫಾರ್ಮೆಟ್ ಅಲ್ಲಿ ಇದ್ರೆ ಅದನ್ನ ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಎರಡನ್ನು ಸ್ಪ್ಲಿಟ್ ಮಾಡ್ತೀವಿ. ಡಿಫ್ರೆನ್ಶಿಯೇಷನ್ ಆಫ್ ಫಸ್ಟ್ ಏನಿದೆ ಯು ಇದೆ, ಡಿಫ್ರೆನ್ಶಿಯೇಷನ್ ಆಫ್ ಯು ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ ವಿ ಮಾಡ್ತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಎಕ್ಸಾಂಪಲ್ ನಂಬರ್ 1 ಇಸ್ ಡಿಫ್ರೆನ್ಶಿಯೇಟ್ ದಿ ಫಂಕ್ಷನ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್. ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇದೆ, ಯು ಪ್ಲಸ್ ವಿ. ಇದೊಂದು ಫಂಕ್ಷನ್ ಇದೊಂದು ಫಂಕ್ಷನ್ ಏನ್ ಮಾಡಿದ್ದಾರೆ, ಜಾಯಿಂಟ್ ಮಾಡಿದ್ದಾರೆ. ಸೊ ಇದರದ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ ನೋಡೋಣ. ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಇದನ್ನ ಏನ್ ಮಾಡಬೇಕು, ಸಪರೇಟ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಷನ್ ಮಾಡಬೇಕಾಗುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ನೆನ್ಪಿಟ್ಕೊಳ್ರಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಸೊ ಇಲ್ಲಿ ಏನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ, ಪವರ್ ರೂಲ್. ಪವರ್ ರೂಲ್ ಅನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. x to the power of n ಅಂದ್ರೆ ಏನಾಗುತ್ತೆ, n into x to the power of n minus 1 ಅಂದ್ರೆ ಪವರ್ ಕೆಳಗಡೆ ಬರುತ್ತೆ, ಒಂದು ಪವರ್ ಅಲ್ಲಿ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ಏನಾಗುತ್ತೆ 2 ಕೆಳಗಡೆ ಬಂತು, x to the power of 2 minus 1 ಅಂದ್ರೆ ಏನಾಗುತ್ತೆ 2x. ಸೊ x ಸ್ಕ್ವೇರ್ ನ ಡಿಫರೆನ್ಶಿಯೇಷನ್ ಏನಾಗ್ತಾ ಇದೆ, 2x ಆಗ್ತಾ ಇದೆ. ಸೊ ಪ್ಲಸ್ ಡಿಫರೆನ್ಶಿಯೇಷನ್ ಆಫ್ cos x ನಾವು ಇಲ್ಲಿ ನೋಡಿದ್ವಿ, ಈ ಡೆರಿವೇಟಿವ್ಸ್ ಇದರಲ್ಲಿ ಇದೆ. ಡಿಫರೆನ್ಶಿಯೇಷನ್ ಆಫ್ cos x ಏನಿದೆ, ಕಾಸ್ ಅಂದ್ರೆ ಸಿ ಇಂದ ಸ್ಟಾರ್ಟ್ ಆದ್ರೆ ಮೈನಸ್ ಅಲ್ಲಿ ಬರುತ್ತೆ, ಅಂದ್ರೆ ಏನಾಗ್ತಾ ಇದೆ ಮೈನಸ್ ಸೈನ್ ಎಕ್ಸ್. ಸೊ ಮೈನಸ್ ಸೈನ್ ಎಕ್ಸ್ ಇಲ್ಲಿ ನಾನು ಇದು ಡಿಫರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಆನ್ಸರ್ ಏನ್ ಬರುತ್ತೆ, 2x ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ ಸೈನ್ ಎಕ್ಸ್. ಸೊ ದಿಸ್ ಇಸ್ ದಿ ಫೈನಲ್ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. ಈ ತರ ನಾವು ಈ ಯು ಪ್ಲಸ್ ವಿ ಫಾರ್ಮೆಟ್ ಅಲ್ಲಿ ಇದ್ರೆ ಈ ತರ ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳಿ. So next example is okay, d by dx of 2 plus cos x. 2 plus cos x ಅಂದ್ರೆ ಇಲ್ಲಿ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ತರ ಕೊಟ್ರೆ ಯಾವ ರೀತಿ ನಾವು ಸೊಲ್ಯೂಷನ್ ಮಾಡಬಹುದು ನೋಡಿ. ಇದು ಯು ಪ್ಲಸ್ ವಿ ಫಾರ್ಮೆಟ್ ಅಲ್ಲಿನೇ ಇದೆ, ಇದನ್ನ ಸೊಲ್ಯೂಷನ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಆಫ್ 2 ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಸೊ ಇಲ್ಲಿ ಡಿಫರೆನ್ಶಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಏನಂತ ಬರ್ದಿದ್ದೆ ನಾನು, ಏನಂತ ಇದೆ ಅದು ಡೆರಿವೇಟಿವ್ 0 ಇದೆ. ಸೊ ಡಿಫರೆನ್ಶಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಅಂದ್ರೆ ಸಿ ಅಂದ್ರೆ ಕೆ ವ್ಯಾಲ್ಯೂ ಅದರಲ್ಲಿ ಈ ತರ ಎಕ್ಸಾಕ್ಟ್ ವ್ಯಾಲ್ಯೂ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಅಂತ ಹೇಳ್ತೀವಲ್ಲ, ಇದು ಕಾನ್ಸ್ಟೆಂಟ್ 1 ಆಗಲಿ 2 ಆಗಲಿ 100 ಆಗಲಿ 1000 ಆಗಲಿ ಎಷ್ಟೇ ಇರಲಿ ಅದರದ್ದು ವ್ಯಾಲ್ಯೂ ನ ಏನಾಗುತ್ತೆ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಅದು ಕಂಪ್ಲೀಟ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ 0 ಪ್ಲಸ್ ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗ್ತಾ ಇದೆ, ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ ಮೈನಸ್ ಸೈನ್ ಎಕ್ಸ್. ಸೊ ಆನ್ಸರ್ ಈಸ್ ಮೈನಸ್ ಸೈನ್ ಎಕ್ಸ್. ಸೊ 2 ಪ್ಲಸ್ cos x. ಅಂಡರ್ಸ್ಟುಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಬರೋಣ. ಸೊ ಇಲ್ಲ ನಾನು ಬೇರೆ ಬೇರೆ ಟೈಪ್ ನ ಎಕ್ಸಾಂಪಲ್ಸ್ ಅನ್ನು ನಾನು ಇಲ್ಲಿ ಮಾಡಿಸ್ತಾ ಇದ್ದೀನಿ. ಸೊ ನೀಟಾಗಿ ಇದನ್ನು ಸ್ವಲ್ಪ ನೀವು ಬರ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಸೊ ಈ ತರ ಬಂದ್ರೆ ಈ ತರ ಮಾಡ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ದಟ್ ಈಸ್ ಪ್ರಾಬ್ಲಮ್ ನಂಬರ್ 3. ಸೊ differentiation of, find the differentiation of 2 cos x. ಇಲ್ಲಿ ನೋಡಿ, ಇಲ್ಲೇನಿದೆ u ಪ್ಲಸ್ ವಿ ಫಾರ್ಮೆಟ್ ಅಲ್ಲಿ ಇಲ್ಲ, ಇಲ್ಲೇನಿದೆ 2 cos x ಅಂತ ಇಷ್ಟೇ ಇದೆ. ಇದನ್ನ ಏನ್ ಮಾಡಿ ಈ ತರ ಬಂದಾಗ ಅಂದ್ರೆ ಇಲ್ಲಿ ಇದೊಂದು ಫಂಕ್ಷನ್ cos x ನ ಜೊತೆಗೆ ಏನಾಗಿದೆ 2 ಏನಾಗಿದೆ ಸೈಡ್ ಬಂದಿದೆ, 2 ಸ್ಟಾರ್ಟ್ ಆಗಿದೆ, 2 ಇಂಟು cos x ಇದೆ, ಹೌದಿಲ್ಲ? ಸೊ ಇಲ್ಲಿ 2 cos x ಇದ್ದಾಗ ಈ ಇದರ ಡಿಫರೆನ್ಶಿಯೇಟ್ ನಾವು ಡಿಫರೆನ್ಶಿಯೇಷನ್ ಮಾಡುವಾಗ 2 ಅನ್ನು ಏನ್ ಬರ್ಕೋಬೇಕು, ಆಸ್ ಇಟ್ ಈಸ್ ಈ ತರ ಬರ್ಕೋಬೇಕು.
ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮೈನಸ್ ಸೈನ್ ಎಕ್ಸ್. ಇದಕ್ಕೇನು ಮಾಡಬಾರ್ದು ನಾವು, ಇದಕ್ಕೇನು ಡಿಫ್ರೆನ್ಶಿಯೇಟ್ ಮಾಡುವ ಹಾಗಿಲ್ಲ. ಈ ತರ ನಿಮ್ಗೆ ಪ್ರಾಬ್ಲಮ್ ಕೊಟ್ಟಾಗ ಇದಕ್ಕೇನು ಡಿಫ್ರೆನ್ಶಿಯೇಟ್ ಮಾಡಬಾರ್ದು, ಇದನ್ನ ಆಸ್ ಇಟ್ ಈಸ್ ಬರಿಬೇಕು. ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು ಕಾಸ್ ಎಕ್ಸ್ ಅಷ್ಟೇ. ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಏನಾಗುತ್ತೆ ಕಂಪ್ಲೀಟ್ ಆನ್ಸರ್ ಮೈನಸ್ 2 ಸೈನ್ ಎಕ್ಸ್. ದಿಸ್ ಇಸ್ ದಿ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. ನೋಡಿ, ಈ ತರ ಕ್ವಶನ್ ನಿಮ್ಗೆ ಕೊಟ್ರೆ ಈ ತರ ಸೊಲ್ಯೂಷನ್ ಮಾಡೋದು. ಅಂದ್ರೆ ಇಲ್ಲಿ 2 ಕಾನ್ಸ್ಟೆಂಟ್ ಇದೆಯಲ್ಲ, ಇದನ್ನು ಯಾವ ಆಸ್ ಇಟ್ ಈಸ್ ಬರಿಬೇಕಾಗುತ್ತೆ. ಓಕೆ, ಇಲ್ಲಿ 2 ಪ್ಲಸ್ ಕಾಸ್ ಎಕ್ಸ್ ಕೊಟ್ಟಿಲ್ಲ, ಸಪರೇಟ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ. ಕಾನ್ಸ್ಟೆಂಟ್ ಈಗ ನೀವು ಸರ್ ನೀವು ಹೇಳಿದಿರಾ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ಸ್ ಟು 0 ಅಂದ್ರೆ ನಾನು ಇಲ್ಲಿ ಸಪರೇಟ್ ಯು ಪ್ಲಸ್ ವಿ ಫಾರ್ಮೆಟ್ ಅಲ್ಲಿ ಇಲ್ಲ ಇದು. ಸೊ ಇದೇನಾಗಿದೆ, ಅಟ್ಯಾಚ್ಡ್ ಆಗಿದೆ ಅಲ್ಲ. ಸೊ ಅದಕ್ಕೆ ನಾವು ಈ ಕಾನ್ಸ್ಟೆಂಟ್ ಅನ್ನು ಆಸ್ ಇಟ್ ಈಸ್ ಪುಟ್ ಮಾಡಿ ಇದು ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಮಾತ್ರ ಮಾಡಬೇಕು. ಓಕೆ, ದಿಸ್ ಇಸ್ ದಿ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ನಾನು, ಮಿಕ್ಸ್ಡ್ ಎಕ್ಸಾಂಪಲ್ಸ್, ಅದನ್ನ ನೀವು ಮಾಡಿ, ಅದನ್ನ ನೋಡೋಣ ಈಗ. ಓಕೆ, 5 minus 3 sin x plus 2 log x. ಸೊ ಈ ಒಂದು ಫಂಕ್ಷನ್ ಇನ ಡಿಫ್ರೆನ್ಶಿಯೇಷನ್ ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡೆರಿವೇಟಿವ್ಸ್ ಅನ್ನು ಫೈಂಡ್ ಔಟ್ ಮಾಡ್ಬೇಕು. ಹೇಗೆ ಮಾಡ್ತೀರಾ ಅನ್ನೋದು ಇದರ ಸೊಲ್ಯೂಷನ್ ಮಾಡೋಣ. ಇದು ಯು ಪ್ಲಸ್ ವಿ ಫಾರ್ಮೆಟ್ ಅಲ್ಲಿ ಏನಿದೆ, ಸಪರೇಟ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗೋಣ. ಸೊ ಡಿಫ್ರೆನ್ಶಿಯೇಷನ್ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಏನಾಗುತ್ತೆ, ಇದು 5 ಮೈನಸ್ 3 ಸೈನ್ ಎಕ್ಸ್ ಪ್ಲಸ್ 2 ಲಾಗ್ ಎಕ್ಸ್. ಸೊ ಈಗ ಡಿಫ್ರೆನ್ಶಿಯೇಷನ್ ಸಪರೇಟ್ ಸಪರೇಟ್ ಆಗಿ ಅಪ್ಲೈ ಮಾಡೋಣ. ಡಿಫ್ರೆನ್ಶಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 5 ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ 3 ಸೈನ್ ಎಕ್ಸ್ ಪ್ಲಸ್ differentiation of d by dx of 2 log x. ಸೊ ಈಗ ಡಿಫ್ರೆನ್ಶಿಯೇಷನ್ ಅಂದ್ರೆ ಡೆರಿವೇಟಿವ್ಸ್ ನಿಮಗೆ ಫೈಂಡ್ ಔಟ್ ಮಾಡೋದು ಗೊತ್ತಿದೆ. ಡಿಫ್ರೆನ್ಶಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಏನಾಗಿರುತ್ತೆ, 0. ಸೊ ಡಿಫ್ರೆನ್ಶಿಯೇಷನ್ ಆಫ್ 5 ಡಿ ಬೈ ಡಿ ಎಕ್ಸ್ ಆಫ್ 5 ಅಂದ್ರೆ ಏನು, 0. ಮೈನಸ್ ಡಿಫ್ರೆನ್ಶಿಯೇಷನ್ ಆಫ್ 3 sin x. ನೋಡಿದ್ರೆ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿಸಿದ್ದೆ ಏನಂತ, 3 sin x ಅಂದ್ರೆ ಈ ಕಾನ್ಸ್ಟೆಂಟ್ ಒಂದು ಫಂಕ್ಷನ್ ಜೊತೆಗೆ ಅಟ್ಯಾಚ್ ಆಗಿದ್ರೆ ಆ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ ಪುಟ್ ಮಾಡಬೇಕು. ಸೊ 3 ನಾನು ಆಸ್ ಇಟ್ ಈಸ್ ಪುಟ್ ಮಾಡಿದೆ. ಡಿಫ್ರೆನ್ಶಿಯೇಷನ್ ಆಫ್ sin x ಏನಾಗುತ್ತೆ, cos x ಆಗುತ್ತೆ. ಸೊ ಆನ್ಸರ್ ಇಸ್ 3 cos x. ಓಕೆ, ಸೊ ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ ಇಲ್ಲಿನೂ ಆಸ್ ಇಟ್ ಈಸ್ ಅದೇ, ಇದೊಂದು ಫಂಕ್ಷನ್ ಇದೆ log x, ಅದ್ರ ಜೊತೆಗೆ ಏನಾಗಿದೆ ಒಂದು ಕಾನ್ಸ್ಟೆಂಟ್ ಅಟ್ಯಾಚ್ ಆಗಿದೆ ಅಂದ್ಮೇಲೆ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ ಪುಟ್ ಮಾಡಬೇಕು. ಪುಟ್ ಮಾಡಿದೆ. ಸೊ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಿದೆ, ಲಾಗ್ ಎಕ್ಸ್ ಈಸ್ 1/x. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗ್ತಾ ಇದೆ, 1/x. ಅಂದ್ರೆ ಇದು ನಾನು ಕಂಪ್ಲೀಟ್ ಆಗಿ ಸಿಂಪ್ಲಿಫೈ ಮಾಡಿದಾಗ ಏನ್ ಬರ್ತಾ ಇದೆ, 3 cos x ಪ್ಲಸ್ 2/x ಪ್ಲಸ್ 2/x. ದಿಸ್ ಇಸ್ ದಿ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. ಸೊ ಈ ತರ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಇನ್ನೊಂದು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅದನ್ನು ನೀವು ಸಾಲ್ವ್ ಮಾಡ್ರಿ. This is the homework for all of you. Okay, homework. (27) tan x minus 5 cosec x plus 2 into e to the power of x plus 6. ಈ ಫಂಕ್ಷನ್ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಇದರ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ. ಓಕೆ, ದಿಸ್ ಇಸ್ ದಿ ಹೋಮ್ವರ್ಕ್ ಫಾರ್ ಆಲ್ ಆಫ್ ಯು. ಈ ಒಂದು ಎಕ್ಸಾಂಪಲ್ ಅನ್ನು ಬರ್ಕೊಳ್ಳಿ.
ನಂತರ ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಈಸ್ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ಗೆ ಹೋಗೋಣ. ಓಕೆ, ಸೊ ಎಕ್ಸಾಂಪಲ್ ಏನಿದೆ, 27 tan x minus 5 cosec x plus 2 into e to the power of x plus 6. Okay, next is product rule. Product rule. So product rule ಏನಿದೆ, differentiation of d by dx of u into v ಫಾರ್ಮೆಟ್ ಅಲ್ಲಿ ಇದ್ರೆ, u into v ಫಾರ್ಮೆಟ್ ಅಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ u into v ಈ ಫಾರ್ಮೆಟ್ ಅಲ್ಲಿ ಇದ್ರೆ ಯಾವ ರೀತಿ ಮಾಡಬೇಕು ನೋಡಿ. ಡಿಫ್ರೆನ್ಶಿಯೇಷನ್ ಆಫ್ ಅಂದ್ರೆ ಮೊದಲಿಂದ ಏನ್ ಮಾಡ್ರಿ, u ಏನಿದೆ ಆಸ್ ಇಟ್ ಇಸ್ ಪುಟ್ ಮಾಡ್ರಿ, u into ಡಿಫ್ರೆನ್ಶಿಯೇಷನ್ ಆಫ್ ಸೆಕೆಂಡ್ ಒನ್ ಅಂದ್ರೆ ಫಸ್ಟ್ ಆಸ್ ಇಟ್ ಇಸ್ ಪುಟ್ ಮಾಡಿ, ಸೆಕೆಂಡ್ ಒನ್ ಗೆ ಡಿಫ್ರೆನ್ಶಿಯೇಟ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿ. ಫಸ್ಟ್ ಒನ್ ಆಸ್ ಇಟ್ ಇಸ್ ಪುಟ್ ಮಾಡಿ, ಸೆಕೆಂಡ್ ಒನ್ ಗೆ ಡಿಫ್ರೆನ್ಶಿಯೇಟ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಹಾಕ್ರಿ. ಪ್ಲಸ್ ಈ ಫಸ್ಟ್ ಒನ್ ಅಂದ್ರೆ ಸೆಕೆಂಡ್ ಒನ್ ಗೆ ಆಸ್ ಇಟ್ ಇಸ್ ಪುಟ್ ಮಾಡಿ, ಸೆಕೆಂಡ್ ಒನ್ ಗೆ ಆಸ್ ಇಟ್ ಇಸ್ ಪುಟ್ ಮಾಡಿ ಏನ್ ಮಾಡ್ರಿ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಒನ್ ಗೆ ಏನ್ ಮಾಡ್ರಿ, ಡಿಫ್ರೆನ್ಶಿಯೇಟ್ ಮಾಡಿ. ಫಸ್ಟ್ ಒನ್ ಗೆ ಆಸ್ ಇಟ್ ಇಸ್ ಪುಟ್ ಮಾಡಿದೆ, ಸೆಕೆಂಡ್ ಒನ್ ಗೆ ಡಿಫ್ರೆನ್ಶಿಯೇಟ್ ಮಾಡಿದೆ, ಪ್ಲಸ್ ಫಸ್ಟ್ ಸೆಕೆಂಡ್ ಒನ್ ಗೆ ಆಸ್ ಇಟ್ ಇಸ್ ಪುಟ್ ಮಾಡಿದೆ, ಫಸ್ಟ್ ಒನ್ ಗೆ ಏನ್ ಮಾಡಿದೆ, ಡಿಫ್ರೆನ್ಶಿಯೇಟ್ ಮಾಡಿದೆ. ಅಥವಾ ಈ ತರ ಮಾಡಲಾರ್ದೆ ಆರ್ ಈ ತರನು ಮಾಡಬಹುದು ನೀವು. ಆರ್ ಸೆಕೆಂಡ್ ಒನ್ ಗೆ ಆಸ್ ಇಟ್ ಇಸ್ ಪುಟ್ ಮಾಡಿ, ಫಸ್ಟ್ ಒನ್ ಗೆ ನೀವು ಡಿಫ್ರೆನ್ಶಿಯೇಟ್ ಮಾಡಬಹುದು, ಡಿ ಬೈ ಡಿ ಎಕ್ಸ್ ಆಫ್ ಯು ಪ್ಲಸ್ ಅದೇ ತರ ನೀವು ಫಸ್ಟ್ ಒನ್ ಗೆ ಆಸ್ ಇಟ್ ಈಸ್ ಪುಟ್ ಮಾಡಿ, ಆಸ್ ಇಟ್ ಈಸ್ ಪುಟ್ ಮಾಡಿ, ಸೆಕೆಂಡ್ ಒನ್ ಗೆ ಕೂಡ ನೀವು ಡಿಫ್ರೆನ್ಶಿಯೇಟ್ ಮಾಡಬಹುದು, ಡಿ ಬೈ ಡಿ ಎಕ್ಸ್ ಆಫ್ ವಿ. ಈ ತರ ಆದ್ರೂ ಮಾಡ್ರಿ, ಈ ತರ ಆದ್ರೂ ಮಾಡಿ. ದಿಸ್ ಇಸ್ ದಿ ಪ್ರಾಡಕ್ಟ್ ರೂಲ್. ಅಂದ್ರೆ ಈ ಫಾರ್ಮೆಟ್ ಅಲ್ಲಿ ಇದ್ರೆ, ಟೂ ಫಂಕ್ಷನ್ಸ್ ಅಟ್ಯಾಚ್ ಆಗಿದ್ರೆ, ಡಿಫ್ರೆನ್ಶಿಯೇಷನ್ ಆಫ್ ಯು ಇಂಟು ವಿ, ಯು ಇಂಟು ವಿ ಫಾರ್ಮೆಟ್ ಅಲ್ಲಿ ಇದ್ರೆ ಈ ತರ ನೀವು ಸೊಲ್ಯೂಷನ್ ಅನ್ನು ಮಾಡಬೇಕಾಗುತ್ತೆ. ಓಕೆ, ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ x ಸ್ಕ್ವೇರ್ ಇಂಟು ಸೈನ್ ಎಕ್ಸ್. ಇಲ್ಲಿ ಎರಡು ಫಂಕ್ಷನ್ ನ ಇನ್ ಬಿಟ್ವೀನ್ ಇದೆ, ಮಲ್ಟಿಪ್ಲಿಕೇಶನ್ ಆಪರೇಷನ್ ನಡೀತಾ ಇದೆ, ಪ್ರಾಡಕ್ಟ್ ಅಂದ್ರೆ ಇಂಟು ಇದೆ. ಸೊ ಹಾಗಿದ್ರೆ ಇಲ್ಲಿ ಏನಿದೆ, ಯಾವ ಫಾರ್ಮೆಟ್ ಅಲ್ಲಿ ಇದೆ, ಯು ಇಂಟು ವಿ ಫಾರ್ಮೆಟ್ ಅಲ್ಲಿ ಇದೆ. ಸೊ ಇದನ್ನ ಹೇಗೆ ಸೊಲ್ಯೂಷನ್ ಮಾಡ್ಬೇಕಂದ್ರೆ ಅದೇ ಯು ಇಂಟು ವಿ ರೂಲ್ ಅನ್ನು ಅಪ್ಲೈ ಮಾಡ್ರಿ, ಪ್ರಾಡಕ್ಟ್ ರೂಲ್ ಅನ್ನು ಅಪ್ಲೈ ಮಾಡ್ರಿ. ಸೊ ಇಲ್ಲೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಅಂದ್ರೆ ನಾನು ಏನ್ ಮಾಡಿದೆ, ಫಸ್ಟ್ ಒನ್ ಆಸ್ ಇಟ್ ಇಸ್ ಪುಟ್ ಮಾಡಿದೆ, ಸೆಕೆಂಡ್ ಒನ್ ಗೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಒನ್ ಗೆ ಆಸ್ ಇಟ್ ಇಸ್ ಪುಟ್ ಮಾಡಿ, ಸೈನ್ ಎಕ್ಸ್ ಅಂದ್ರೆ ಫಸ್ಟ್ ಒನ್ ಗೆ ಏನ್ ಮಾಡ್ತಾ ಇದೀನಿ, ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಒನ್ ಗೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ. ಸೊ ಫಸ್ಟ್ ಒನ್ ಆಸ್ ಇಟ್ ಇಸ್ ಪುಟ್ ಮಾಡಿದ್ದೆ, ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಇಸ್ ಪುಟ್ ಮಾಡ್ತಾ ಇದೀನಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಆಸ್ ಇಟ್ ಇಸ್ ಪುಟ್ ಮಾಡಿದೆ, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮೆಟ್ ಅಲ್ಲಿ ಇದೆ, ಎಕ್ಸ್ ಟು ದಿ ಪವರ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಆಗುತ್ತೆ. ಸೊ ಇದೇನಾಗುತ್ತೆ, 2x ಆಗುತ್ತೆ. ಸೊ ದಿಸ್ ಇಸ್ ದಿ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. ಈ ತರ ಇದ್ರೆ ನೀವು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ. ಸೊ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ನೀವು ಮಾಡಿ. ಇಲ್ಲಿ ಎಕ್ಸಾಂಪಲ್ ಬರೀತೀನಿ ನೋಡ್ರಿ. ದಿಸ್ ಇಸ್ ಫಾರ್ ಹೋಮ್ವರ್ಕ್. Find the differentiation of d by dx of function is log x into tan x. Log x into tan x. ಇದನ್ನು ನೀವೇನ್ ಮಾಡ್ರಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿ. ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮಾಡೋಣ. ಡಿಫ್ರೆಂಟ್ ಸ್ವಲ್ಪ
ಕಾಂಪ್ಲೆಕ್ಸ್ ಆಗಿ ಪ್ರಾಬ್ಲಮ್ ಕೊಟ್ಟಿದ್ರೆ, ಬಿಗ್ ಪ್ರಾಬ್ಲಮ್ ಕೊಟ್ಟರೆ ಹೇಗೆ ಮಾಡಬೇಕು, ಸೊ ಅದನ್ನ ನೋಡೋಣ. ಪ್ರಾಡಕ್ಟ್ ರೂಲ್ ಅನ್ನೇ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಎಕ್ಸ್ ಪ್ಲಸ್ cot x into x plus cot x into x minus tan x. ಸೊ ಇದನ್ನು ಇಲ್ಲಿ ಏನಾಗ್ತಾ ಇದೆ, u ಇಂಟು v ಅಂದ್ರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ ಇದರಲ್ಲಿ. ಇಲ್ಲಿನೂ ಕೂಡ ಏನಾಗ್ತಾ ಇದೆ, ಇದೊಂದು ಫಂಕ್ಷನ್ ಇನ್ ಬಿಟ್ವೀನ್ ಏನಿದೆ, ಮಲ್ಟಿಪ್ಲಿಕೇಶನ್ ಆಪರೇಷನ್ ಇದೆ ಅಂದ್ಮೇಲೆ ಇಂಟು ಅಂದ್ರೆ ಮಲ್ಟಿಪ್ಲೈ ಆಗ್ತಾ ಇದೆ ಅಂದ್ಮೇಲೆ ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ. ಸೊ ಅದೇ ತರ ಇದರದನ್ನು ಕೂಡ ಏನ್ ಮಾಡ್ರೆ ಡಿಫ್ರೆನ್ಶಿಯೇಟ್ ಮಾಡಬಹುದು ನಾವು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಡಿಫ್ರೆನ್ಶಿಯೇಷನ್ ಮಾಡ್ತಾ ಇದೀವಿ ಕಂಪ್ಲೀಟ್ ಆಗಿ, ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್, ಇದ್ರ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ. ಸೊ ಇಲ್ಲೇನ್ ಮಾಡಬೇಕು, ಫಸ್ಟ್ ಫಂಕ್ಷನ್ ಏನಿದೆ ಆಸ್ ಇಟ್ ಇಸ್ ಪುಟ್ ಮಾಡಿ, ಏನಾಗ್ತಾ ಇದೆ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಅನ್ನು ಆಸ್ ಇಟ್ ಇಸ್ ಪುಟ್ ಮಾಡಿದೆ. ಸೆಕೆಂಡ್ ಒನ್ ಏನ್ ಮಾಡ್ತಾ ಇದೀನಿ, ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್. ಸೊ ಅದೇ ತರ ಪ್ಲಸ್ ಹಾಕ್ರಿ ಇಲ್ಲಿ. ಡಿಫ್ರೆನ್ಶಿಯೇಷನ್ ಆಫ್ ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಸೆಕೆಂಡ್ ಒನ್ ಗೆ ಆಸ್ ಇಟ್ ಇಸ್ ಪುಟ್ ಮಾಡ್ತೀನಿ, ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ into differentiation of d by dx of x plus cot x. ಈಗ x plus cot x ಅನ್ನು as it is put ಮಾಡ್ತಾ ಇದೀನಿ, x plus cot x differentiation of x minus tan x ಅಂದ್ರೆ ಇದೇನಿದೆ u plus v u minus v ಫಾರ್ಮೆಟ್ ಇದ್ರೆ ಏನಂತ ಮಾಡಬಹುದು, ಇಲ್ಲಿ ಡಿಫರೆನ್ಶಿಯೇಷನ್ ಆಫ್ ಇದರದ್ದು ಫೈಂಡ್ ಮಾಡಬೇಕು, ಇದರದ್ದು ಫೈಂಡ್ ಮಾಡಬೇಕು, ಹೌದಾ. ಎಡಿಷನ್ ರೂಲ್ ಅಲ್ಲಿ ಹೋಗೋಣ ಈಗ, ಅಂದ್ರೆ u ಪ್ಲಸ್ ವಿ ಯು ಮೈನಸ್ ವಿ ಎರಡರಲ್ಲಿ ಒಂದು ಸೇಮ್ ಆಗುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಏನಾಗುತ್ತೆ ಇಲ್ಲಿ ಎಕ್ಸ್ ಮೈನಸ್ ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್. ಅದೇ ತರ ಪ್ಲಸ್ ಇದನ್ನು ಆಸ್ ಇಟ್ ಇಸ್ ಪುಟ್ ಮಾಡ್ತಾ ಇದೀನಿ, ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಎರಡಕ್ಕೂ ಅಪ್ಲೈ ಆಗುತ್ತಲ್ಲ, ಯು ಪ್ಲಸ್ ವಿ ಫಾರ್ಮೆಟ್ ಇದೆ. ಸೊ ಎರಡಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಇದನ್ನ ಆಸ್ ಇಟ್ ಈಸ್ ಪುಟ್ ಮಾಡ್ತಾ ಇದೀನಿ, ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಸೊ ಇದನ್ನು x ಟು ದಿ ಪವರ್ ಆಫ್ n ಫಾರ್ಮೆಟ್ ಅಲ್ಲಿ ಇದೆ. ಸೊ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ, ಹೌದಾ. ಸೊ 1 ಇರುತ್ತಲ್ಲ, ಸೊ x ಟು ದಿ ಪವರ್ ಆಫ್ n ಅಂದ್ರೆ ಏನಾಗುತ್ತೆ ನೋಡ್ರಿ. ಸೊ 1 ಇಲ್ಲಿ ಬರುತ್ತೆ, 1 into x ಟು ದಿ ಪವರ್ ಆಫ್ 1 minus 1 ಅಂದ್ರೆ 0 ಆಗುತ್ತೆ. x ಟು ದಿ ಪವರ್ ಆಫ್ 0 ಅಂದ್ರೆ ಏನು 1. ಸೊ ಅದರ ವ್ಯಾಲ್ಯೂ ಎಷ್ಟಾಗುತ್ತೆ 1. ಸೊ ಲಾಸ್ ಆಫ್ ಎಕ್ಸ್ಪೋನೆಂಟ್ ನೆನ್ಪು ಮಾಡ್ಕೋರಿ, x ಟು ದಿ ಪವರ್ ಆಫ್ 0 ಅಂದ್ರೆ x ಟು ದಿ ಪವರ್ ಆಫ್ 0 ಇದ್ರೆ ಪವರ್ ಅಲ್ಲಿ 0 ಇದ್ರೆ ಅದರ ವ್ಯಾಲ್ಯೂ becomes 1. So 1 minus differentiation of tan x. Differentiation of tan x ಏನಿತ್ತು, tan x is sec square x, ಹೌದಿಲ್ಲ, sec square x. So plus ಇದನ್ನ as it is put ಮಾಡ್ತಾ ಇದೀನಿ, x minus tan x. So differentiation of x ಏನಾಗುತ್ತೆ 1 ಆಗುತ್ತೆ, ಪ್ಲಸ್ differentiation of cot x. cot x ಅಂದ್ರೆ ಸಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಮೈನಸ್ ಬರುತ್ತೆ. ಸೊ ಡಿಫರೆನ್ಶಿಯೇಷನ್ ಆಫ್ cot x is minus cos x square x. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಸೊ x plus cot x as it is put ಮಾಡಿ, ಸೊ ಇಲ್ಲಿ ಏನಾಗುತ್ತೆ ಮೈನಸ್ sec square x ಪ್ಲಸ್ ಇದು as it is put ಮಾಡಿ x minus tan x ಪ್ಲಸ್ ಇಂಟು ಮೈನಸ್, ಇಲ್ಲಿ ಏನಾಗುತ್ತೆ ಮೈನಸ್ ಆಗುತ್ತೆ, ಮೈನಸ್ cos x square x. This is the solution of this problem.
ಈ ತರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಸೊ ಯು ಇಂಟು ವಿ ಪ್ರಾಡಕ್ಟ್ ರೂಲ್, ಅಡಿಷನ್ ರೂಲ್ ಎಲ್ಲ ನಿಮಗೆ ಗೊತ್ತಿರಬೇಕು. ಸೊ ಅದೇ ತರ ಈಗ ನಾವು ಮುಂದಕ್ಕೆ ಹೋಗೋಣ. ಸೊ ದಟ್ ಈಸ್ ಕಾಂಪೋಸಿಷನ್ ಆಫ್ ಎ ಫಂಕ್ಷನ್. ಕಾಂಪೋಸಿಷನ್ ಆಫ್ ಎ ಫಂಕ್ಷನ್ ಅಂತ ನೋಡೋಣ. ಸೊ ಇದು ನೀವು ಬರ್ಕೊಳ್ಳೋದಾಗಿದ್ರೆ ನಾನು ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬರ್ಕೊಳ್ಳೋದಿದ್ರೆ ವಿಡಿಯೋನು ಪಾಸ್ ಮಾಡಿ ಏನ್ ಮಾಡ್ರಿ ನೀವು ಬರ್ಕೋಬಹುದು. ಸೊ ಈ ಡೆರಿವೇಟಿವ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಡೆರಿವೇಟಿವ್ಸ್ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ, ಈ ಕಾಂಪೋಸಿಷನ್ ಆಫ್ ಎ ಫಂಕ್ಷನ್. Now we discussing about the next rule is composition of a function. Composition of a function. ಇಲ್ಲಿ ನಾವು ಇದು ಯಾವ ತರ ರೂಲ್ ಇದೆ, ಇದರಲ್ಲಿ ಯಾವ ಟೈಪ್ ಪ್ರಾಬ್ಲಮ್ ಬರ್ಬೋದು ಅನ್ನೋದು ನೀವು ಸ್ವಲ್ಪ ನೋಡ್ರಿ, ಕಾನ್ಸಂಟ್ರೇಟ್ ಆಗಿ. ಇಲ್ಲಿ ಸ್ವಲ್ಪ ಟ್ವಿಸ್ಟೆಡ್ ಪ್ರಾಬ್ಲಮ್ಸ್ ಬರ್ತವೆ, ಬಟ್ ಅದೇನು ನಿಮ್ಗೆ ಟಫ್ ಆಗಿರೋದಿಲ್ಲ. ಸ್ವಲ್ಪ ಕರೆಕ್ಟ್ ಆಗಿ ನೀವು ನೋಡಿದ್ರೆ ನಿಮ್ಗೆ ಸೊಲ್ಯೂಷನ್ ಮಾಡಿ ತೋರಿಸ್ತೀನಿ. ಒಂದು ಎಕ್ಸಾಂಪಲ್ ತಗೊಳ್ರಿ. ಸೈನ್ ಎಕ್ಸ್ ಸ್ಕ್ವೇರ್, ಸೈನ್ ಎಕ್ಸ್ ಸ್ಕ್ವೇರ್ ಇದೇನಪ್ಪ, ಇದು ಈ ತರ ಪ್ರಾಬ್ಲಮ್ ನಾವು ನೋಡಿಲ್ಲಲ್ವಾ? ಸ್ವಲ್ಪ ಏನಾಗುತ್ತೆ, ಶಾಕ್ ಆಗ್ಬೇಡ್ರಿ, ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಇಲ್ಲೇನ್ ಮಾಡ್ರಿ, ಫಸ್ಟ್ ನೀವು ಇಷ್ಟು ನೆನ್ಪಿಟ್ಕೋಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಏನಾಗುತ್ತೆ, ಕಾಸ್ ಆಗುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಏನಾಗುತ್ತೆ, ಕಾಸ್ ಆಗುತ್ತೆ, ಅಷ್ಟೇ ನೆನ್ಪಿಟ್ಕೊಳ್ಳಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಏನಾಗುತ್ತೆ, ಕಾಸ್ ಅಷ್ಟೇ ಬರೀರಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಏನಾಗುತ್ತೆ, ಕಾಸ್ ಆಗುತ್ತೆ. ಇದು ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಬರೀರಿ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಇಸ್ ಕಾಸ್, ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಬರೀರಿ. ಆಮೇಲೆ ಏನ್ ಮಾಡ್ರಿ, ಡಿಫ್ರೆನ್ಶಿಯೇಷನ್ ಆಫ್ ಈ ಎಕ್ಸ್ ಸ್ಕ್ವೇರ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡ್ರಿ, ಅಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ನಾನು ಇಲ್ಲಿ ಏನ್ ಮಾಡಿದೆ, ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಮಾಡಿದೆ, ಏನ್ ಬರ್ತಾ ಇದೆ, ಕಾಸ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಪುಟ್ ಮಾಡಿದೆ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಏನ್ ಮಾಡಿದೆ, ಆಮೇಲೆ ವೇರಿಯೇಬಲ್ ಏನಿದೆ, ಫಂಕ್ಷನ್ ಏನಿತ್ತು ಅದೇನೇನ್ ಮಾಡ್ತಾ ಇದೀನಿ, ಇನ್ನೊಂದು ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಅಂದ್ರೆ ಕಾಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 2x. ದಿಸ್ ಇಸ್ ದಿ ಫೈನಲ್ ಸೊಲ್ಯೂಷನ್. ಸೊ ಈ ತರ ಇನ್ನೊಂದು ಪ್ರಾಬ್ಲಮ್ ನಾನು ಕೊಡ್ತೀನಿ, ಅದು ನೀವು ತಗೊಳ್ಳಿ. ಇದರ್ಥ ಆಯ್ತಲ್ಲ ಯಾವ ರೀತಿ ಬರುತ್ತೆ ಅನ್ನೋದು ಸೊಲ್ಯೂಷನ್. ಸೈನ್ ಎಕ್ಸ್ ಸ್ಕ್ವೇರ್ ಈ ತರ ಒಂದು ಫಂಕ್ಷನ್ ಕೊಟ್ಟಿದ್ರು, ನಾನೇನ್ ಮಾಡಿದೆ, ಸೈನಿನ ಡಿಫ್ರೆನ್ಶಿಯೇಷನ್ ತೆಗೆದೆ, ಅದೇನಾಗ್ತಾ ಇದೆ, ಕಾಸ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಪುಟ್ ಮಾಡಿದೆ, ಆಮೇಲೆ ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಿದೆ. ಸೊ ಅದೇನ್ ಬರ್ತಾ ಇದೆ, ಈ ಕಾಸ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಪುಟ್ ಮಾಡಿ ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಷನ್ ಏನಾಗ್ತಾ ಇದೆ, 2x ಆಗ್ತಾ ಇದೆ. ಸೊ ಇದೇ ತರ ಇನ್ನೊಂದು ಪ್ರಾಬ್ಲಮ್ ತಗೋರಿ. ಕಾಸ್ ಎಕ್ಸ್ ಕ್ಯೂಬ್, ಕಾಸ್ ಎಕ್ಸ್ ಕ್ಯೂಬ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದೆ ಅಂತ ಹೇಳ್ತಾರೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವಾಗ ನಾನು ನಿಮ್ಗೆ ಏನಂತ ಹೇಳಿದೆ, ಈ ಎಕ್ಸ್ ಕ್ಯೂಬ್ ಆಸ್ ಇಟ್ ಈಸ್, ಎಕ್ಸ್ ಕ್ಯೂಬ್ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ. ಕಾಸಿನ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ ಅದು ಫಸ್ಟ್ ನೋಡ್ಕೊಳ್ಳಿ. ಕಾಸಿನ ಡಿಫ್ರೆನ್ಶಿಯೇಟ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್, ಮೈನಸ್ ಸೈನ್ ಎಕ್ಸ್, ಸಾರಿ ಮೈನಸ್ ಸೈನ್ ಆಗುತ್ತೆ, ಮೈನಸ್ ಸೈನ್ ಆಗುತ್ತೆ. ಆಮೇಲೆ ಎಕ್ಸ್ ಕ್ಯೂಬ್ ಆಸ್ ಇಟ್ ಈಸ್ ಬರೀರಿ ಇಂಟು ಆಮೇಲೆ ಏನ್ ಮಾಡ್ರಿ, ಎಕ್ಸ್ ಕ್ಯೂಬ್ ಗೆ ಡಿಫ್ರೆನ್ಶಿಯೇಟ್ ಮಾಡ್ರಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್. ಸೊ ಮೈನಸ್ ಸೈನ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಏನಾಗುತ್ತೆ, 3x ಸ್ಕ್ವೇರ್. ಸೊ ದಿಸ್ ಇಸ್ ದಿ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. ಸೊ ಈ ತರ ನೀವು ಮಾಡಬೇಕಾಗತ್ತೆ. ಈ ರೂಲು ನಿಮ್ಗೆ ಸೊ ಅದೇ ತರ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ನೋಡೋಣ. ನೆಕ್ಸ್ಟ್ ಒನ್, ನಿಮ್ಗೆ ಈ ತರ ಪ್ರಾಬ್ಲಮ್ ಕೊಟ್ಟರೆ ಯಾವ ರೀತಿ ಮಾಡಬೇಕು, ಸೈನ್ ಎಕ್ಸ್ ಕ್ಯೂಬ್ ಪ್ಲಸ್ 5 ಈ ತರ ಕೊಟ್ಟಿದ್ರು. ಇಲ್ಲಿನೂ ಆಸ್ ಇಟ್ ಈಸ್ ಸೇಮ್, ಅದೇ ಸೇಮ್ ಫಾರ್ಮೆಟ್ ಅಲ್ಲಿನೇ ನೀವು ಸೊಲ್ಯೂಷನ್ ಮಾಡಬೇಕು. ಇದನ್ನ ಎಕ್ಸ್ ಕ್ಯೂಬ್ ಪ್ಲಸ್ 5 ಆಸ್ ಇಟ್ ಈಸ್ ಕನ್ಸಿಡರ್ ಮಾಡಲಾದ್ರೆ ಸೈನ್ ನ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, ಕಾಸ್ ಆಗುತ್ತೆ,
ಇದನ್ನ ಆಸ್ ಇಟ್ ಈಸ್ ಬರೀರಿ ಎಕ್ಸ್ ಕ್ಯೂಬ್ ಪ್ಲಸ್ 5. ಸೊ ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ ಇದರ ಡಿಫ್ರೆನ್ಶಿಯೇಟ್ ಮಾಡ್ರಿ ಫಂಕ್ಷನ್ ಇಂದು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 5. ಓಕೆ, ಎಕ್ಸ್ ಕ್ಯೂಬ್ ಪ್ಲಸ್ 5. ಈಗ ನಾನು ಕಾಸ್ ಎಕ್ಸ್ ಕ್ಯೂಬ್ ಪ್ಲಸ್ 5 ಆಸ್ ಇಟ್ ಈಸ್ ಬರ್ದೆ. ಇದು ಯು ಪ್ಲಸ್ ವಿ ಫಾರ್ಮೆಟ್ ಅಲ್ಲಿ ಇದೆ. ಈ ಎರಡಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 5. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗುತ್ತೆ, ಕಾಸ್ ಎಕ್ಸ್ ಕ್ಯೂಬ್ ಪ್ಲಸ್ 5 ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ 3x ಸ್ಕ್ವೇರ್. ಸೊ ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ 5 ಏನಾಗುತ್ತೆ 0. ಸೊ ದಿಸ್ ಇಸ್ ದಿ ಅವರ್ ಫೈನಲ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ಇದು ಬರ್ಕೋರಿ. ನೆಕ್ಸ್ಟ್ ರೂಲಿಗೆ ಹೋಗೋಣ. Okay, next rule is quotient rule. Next rule is quotient rule. Next rule is quotient rule. Quotient. ಇಲ್ಲಿ ಪ್ರಾಡಕ್ಟ್ ರೂಲ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ನಾವು, ಪ್ರಾಡಕ್ಟ್ ರೂಲ್ ಅಂದ್ರೆ ಯು ಇಂಟು ವಿ ಫಾರ್ಮೆಟ್ ಅಲ್ಲಿ ಕೊಟ್ಟಾಗ ಯು ಆಸ್ ಇಟ್ ಈಸ್ ಬರ್ದು ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಬರ್ದು ಸೆಕೆಂಡ್ ಫಂಕ್ಷನ್ ಗೆ ನಾವು ಡಿಫ್ರೆನ್ಶಿಯೇಟ್ ಮಾಡಿ ಪ್ಲಸ್ ಬರ್ದು ಏನ್ ಮಾಡ್ತಿದ್ವಿ, ಮತ್ತೆ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಬರ್ದು ಫಸ್ಟ್ ಫಂಕ್ಷನ್ ಗೆ ಏನ್ ಮಾಡ್ತಿದ್ವಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ವಿ. ಅಲ್ಲಿ ಪ್ಲಸ್ ಮಾಡ್ತಾ ಇದ್ವಿ, ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಮೈನಸ್ ಮಾಡ್ಬೇಕಾಗತ್ತೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತರ ಫಾರ್ಮೆಟ್ ಅಲ್ಲಿ ಕೊಟ್ಟಾಗ ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಂದ್ರೆ ಈ ತರ ಫ್ರಾಕ್ಷನ್ ಅಲ್ಲಿ ಕೊಟ್ಟಾಗ, ಈ ಫ್ರಾಕ್ಷನ್ ಅಲ್ಲಿ ಕೊಟ್ಟಾಗ ಇದ್ರದ್ದು ಡಿಫ್ರೆನ್ಶಿಯೇಟ್ ಮಾಡ್ರಿ ಅಂತ ಹೇಳಿದಾಗ ನೀವು ಈ ರೂಲ್ ಕೋಶೆಂಟ್ ರೂಲ್ ಅಪ್ಲೈ ಮಾಡ್ಬೇಕಾಗತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಅಂದ್ರೆ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್. ಸೊ ಇಲ್ಲಿ ಏನಾಗುತ್ತೆ, ನ್ಯೂಮರೇಟರ್ ಅನ್ನು ಆಸ್ ಇಟ್ ಈಸ್ ಬರೀರಿ, ಡಿನಾಮಿನೇಟರ್ ಏನ್ ಮಾಡ್ರಿ ಡಿ ಬೈ ಡಿ ಎಕ್ಸ್ ಅನ್ನು ಏನ್ ಮಾಡ್ರಿ ಡಿನಾಮಿನೇಟರ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡ್ರಿ, ನೆಕ್ಸ್ಟ್ ಪ್ರಾಡಕ್ಟ್ ಅಲ್ಲಿ ಏನ್ ಮಾಡಿದ್ವಿ, ಪ್ರಾಡಕ್ಟ್ ರೂಲ್ ಪ್ಲಸ್ ಹಾಕ್ತಿದ್ವಿ, ಇಲ್ಲಿ ಏನ್ ಮಾಡ್ಬೇಕು ಮೈನಸ್ ಹಾಕ್ಬೇಕು, ಇಲ್ಲಿ ಪ್ಲಸ್ ಬರೋದಿಲ್ಲ ಮೈನಸ್. ಅದೇ ತರ ಡಿನಾಮಿನೇಟರ್ ಆಸ್ ಇಟ್ ಈಸ್ ಬರ್ದು ನ್ಯೂಮರೇಟರ್ ಏನ್ ಮಾಡ್ರಿ ಡಿ ಬೈ ಡಿ ಎಕ್ಸ್, ನ್ಯೂಮರೇಟರ್ ಏನ್ ಮಾಡ್ರಿ ಡಿಫ್ರೆನ್ಶಿಯೇಟ್ ಮಾಡ್ರಿ. ದಿಸ್ ಇಸ್ ದಿ ರೂಲ್ ಆಫ್ ದಿ ಕ್ವಶನ್, ದಿಸ್ ಇಸ್ ದಿ ಕ್ವಶನ್ ರೂಲ್. ಈ ತರ ನೀವು ಮಾಡಬಹುದು. ಓಕೆ, ಅಲ್ಲಿ ಪ್ಲಸ್ ಮಾಡ್ತಿದ್ವಿ, ಇಲ್ಲಿ ಮೈನಸ್ ಮಾಡಬೇಕು ಅಷ್ಟೇ. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೋಣ. ಸೊ ಎಕ್ಸಾಂಪಲ್ ಈಸ್ ಓಕೆ, ಡಿಫ್ರೆನ್ಶಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಈ ತರ ನಿಮಗೆ ಪ್ರಾಬ್ಲಮ್ ಕೊಟ್ಟಾಗ ನೀವು ಯಾವ ರೀತಿ ಸೊಲ್ಯೂಷನ್ ಮಾಡ್ಬೇಕಂದ್ರೆ ಕೋಶೆಂಟ್ ರೂಲ್ ಅಪ್ಲೈ ಮಾಡಬೇಕು. ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಸೊ ಇಲ್ಲಿ ಇದು ನ್ಯೂಮರೇಟರ್ ಆಗುತ್ತೆ, ಇದು ಡಿನಾಮಿನೇಟರ್ ಆಗುತ್ತೆ. ಸೊ ನ್ಯೂಮರೇಟರ್ ಫಸ್ಟ್ ಬರ್ಕೊಂತೀನಿ ನಾನೀಗ, ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಆಸ್ ಇಟ್ ಈಸ್ ಬರ್ದೆ. ಡಿಫ್ರೆನ್ಶಿಯೇಟ್ ಏನ್ ಮಾಡ್ತಾ ಇದೀನಿ ನಾನು, ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ, ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಇಲ್ಲಿ ಮೈನಸ್ ಸೈನ್ ಬರುತ್ತೆ. ಸೊ ನೆಕ್ಸ್ಟ್ ಡಿನಾಮಿನೇಟರ್ ಆಸ್ ಇಟ್ ಈಸ್ ಬರೀತಾ ಇದೀನಿ, ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ, ನ್ಯೂಮರೇಟರ್ ಏನಿದೆ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಸೊ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಆಸ್ ಇಟ್ ಈಸ್ ಬರೀತಿದೀನಿ. ಡಿಫ್ರೆನ್ಶಿಯೇಟ್ ಆಫ್ ಯು ಪ್ಲಸ್ ವಿ ಫಾರ್ಮೆಟ್ ಅಲ್ಲಿ ಇದೆ ಅಂದ್ಮೇಲೆ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ, ಪ್ಲಸ್ ಕಾಸ್ ಎಕ್ಸ್ ನ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಇದು ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಸ್ ಇಟ್ ಈಸ್ ಬರೀತಾ ಇದೀನಿ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ, ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ ಸೈನ್ ಎಕ್ಸ್ plus into minus sin x minus x minus cos x
ಪ್ಲಸ್ cos x. X plus sin x into 1 plus 1 minus sin x. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಮೈನಸ್ x plus cos x into 1 plus cos x. This is our final solution. ಓಕೆ, ನೀವು ಇನ್ನೊಂದು ಫರ್ದರ್ ಸಿಂಪ್ಲಿಫೈ ಮಾಡಬಹುದು, ಈ ತರನ ಬಿಡಬಹುದು. ಓಕೆ, ಸೊ ದಿಸ್ ಇಸ್ ದಿ brief information about the differentiation. ಸೊ ಇಂಟ್ರೊಡಕ್ಷನ್ ಇಂದ ನಾನು ಹೇಳ್ಕೊಂಬದೀನಿ, ಏನೆಲ್ಲ ಡೆರಿವೇಟಿವ್ಸ್ ಕೂಡ ಬರ್ಸಿದೀನಿ. ನೀವು ಇದನ್ನು ಸ್ವಲ್ಪ ಸರಿಯಾಗಿ ಗಮನವಿಟ್ಟು ಕೇಳಿ, ಆಮೇಲೆ ಇದ್ರ ಬಗ್ಗೆ ಇದರ ರಿಲೇಟೆಡ್ ಇರುವಂತ ಮೋರ್ ಟು ಮೋರ್ ಎಕ್ಸಾಂಪಲ್ಸ್ ಅನ್ನು ನೀವು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಆಗಲಿ ಸಾಲ್ವ್ ಮಾಡ್ರಿ. ನೀವು ಡೆಫಿನೆಟ್ಲಿ ಏನಾಗ್ತೀರಾ, ನಿಮ್ಗೆ ಈ ಚಾಪ್ಟರ್ ಏನಾಗುತ್ತೆ ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೀವು ಸೆಕೆಂಡ್ PUC ಹೋದಾಗ ಆ ಕ್ಯಾಲ್ಕುಲಸ್ ಹೈಯರ್ ಏನಿರುತ್ತೆ ಅದು ನೀವು ಈಸಿಯಾಗಿ ನಿಮ್ಗೆ ಅಂಡರ್ಸ್ಟೂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಹೊಸ ಚಾನಲ್ ಇದೆ, RS ಕ್ಲಾಸಸ್ ಅಂತೇಳಿ. ಸೊ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಇದರ ರಿಲೇಟೆಡ್ ಬೇರೆ ಬೇರೆ ವಿಡಿಯೋಸ್ ಅನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.